ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರಗಳು. ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಸಮಾಸದ ಬಗ್ಗೆ ಅಧ್ಯಯನ ಮಾಡೋಣ. ಏನಪ್ಪಾ ಅಂದ್ರೆ ಸಮಾಸ ಅಂದ್ರೆ ಏನು, ಸಮಾಸದಲ್ಲಿ ಎಷ್ಟು ಪ್ರಕಾರ ಬರುತ್ತೆ, ಆ ಪ್ರಕಾರದಲ್ಲಿ ಬರ್ತಕ್ಕಂತ ಒಂದೊಂದನ್ನ ವಿವರಣೆ ಸಮೇತ ನೋಡುತ್ತಾ ಹೋಗೋಣ. ಹಾಗೆ ಉದಾಹರಣೆಯಲ್ಲಿ ಬಿಡಿಸುವುದು ಹೇಗೆ, ಯಾವುದಕ್ಕೆ ಯಾವುದು ಸರಿಯಾದ ಉತ್ತರ ಅನ್ನೋದನ್ನ ಕೂಡ ನೋಡ್ತಾ ಹೋಗೋಣ. ಅದಕ್ಕೆ ನೀವು ವಿಡಿಯೋನ ಕೊನೆವರೆಗೂ ನೋಡಿ. ಬನ್ನಿ ಸಮಾಸ ಬಗ್ಗೆ ಅಧ್ಯಯನ ಮಾಡೋಣ. ಸಮಾಸ ಅಂದ್ರೆ ಏನು? ಫಸ್ಟ್ ಅರ್ಥ. ಎರಡು ಅಥವಾ ಅನೇಕ ಪದಗಳು ಅರ್ಥಕ್ಕನುಸಾರವಾಗಿ ಸೇರಿ ನಡುವಿನ ವಿಭಕ್ತಿ ಪ್ರತ್ಯಯವನ್ನು ಲೋಪ ಮಾಡಿ ಒಂದು ಪದವಾಗಲು ಸಮಾಸ ಎನಿಸುತ್ತದೆ. ನೋಡಿ ಫ್ರೆಂಡ್ಸ್, ಈ ಸಮಾಸ ಅಂದ್ರೆ ಏನಪ್ಪಾ ಅದರ ಅರ್ಥ ಅಂದ್ರೆ ಎರಡು ಅಥವಾ ಅನೇಕ ಒಂದು ಪದಗಳು ಅರ್ಥಕ್ಕನುಸಾರವಾಗಿ ಅಂದ್ರೆ ಒಂದು ಪದಕ್ಕೆ ಅನುಸಾರವಾಗಿ ಬರ್ತಕ್ಕಂತ ಒಂದು ವಿಭಕ್ತಿ, ಅವು ಅನುಸಾರವಾಗಿ ಬರ್ತಕ್ಕಂತ ಅವೆರಡರ ನಡುವಿನ ವಿಭಕ್ತಿ ಪ್ರತ್ಯಯ ಅಂದ್ರೆ ವಿಭಕ್ತಿ ಪ್ರತ್ಯಯ ಲೋಪವಾದಾಗ ಅದನ್ನ ನಾವು ಸಮಾಸ ಎಂದು ಕರಿತೀವಿ. ಇನ್ನು ಸಮಾಸ ಎಂಬುದರ ಅರ್ಥ ಸಮಸ್ತ ಪದ ಎಂದು. ಎರಡೂ ಪದಗಳು ಅರ್ಥಕ್ಕನುಸಾರವಾಗಿ ಸೇರಿ ಇಲ್ಲಿ ವಿಶೇಷ ಅರ್ಥವನ್ನು ಸೂಚಿಸುತ್ತದೆ. ಸಮಸ್ತ ಪದವನ್ನು ಅರ್ಥಕ್ಕನುಸಾರವಾಗಿ ಬಿಡಿಸಿದರೆ ಅದನ್ನು ವಿಗ್ರಹ ವಾಕ್ಯವೆಂದು ಕರೆಯುತ್ತಾರೆ. ನೋಡಿ ಫ್ರೆಂಡ್ಸ್, ಸಮಾಸ ಅಂದ್ರೆ ಏನು ಅಂದ್ರೆ ಸಮಾಸವೆಂಬುದರ ಒಂದು ಅರ್ಥ ಏನಂದ್ರೆ ಸಮಸ್ತ ಪದ ಅಂದ್ರೆ ಎಲ್ಲಾ ಪದಗಳು ಸೇರಿರ್ತಕ್ಕಂಥದ್ದು ಒಂದು ಸಮಾಸ. ಅದರಲ್ಲಿ ಬರ್ತಕ್ಕಂಥದ್ದು ಎರಡು ಪದಗಳು ಅದಕ್ಕನುಸಾರವಾಗಿ ಸೇರಿ ಇಲ್ಲಿ ವಿಶೇಷಣ ಅರ್ಥವನ್ನು ಸೂಚಿಸುತ್ತದೆ ಎಂದು ನೋಡಬಹುದು. ಹಾಗೆ ಸಮಸ್ತ ಪದವನ್ನು ಅನುಸಾರವಾಗಿ ಬಿಡಿಸಿದರೆ ಅದನ್ನು ವಿಗ್ರಹ ವಾಕ್ಯ ಎಂದು ಕರಿತೀವಿ. ಅಂದ್ರೆ ಸಮಾಸನ ಬಿಡಿಸಿದಾಗ ನಮ್ಗ ಯಾವುದು ದೊರಕುತ್ತದಪ್ಪ ಅಂದ್ರೆ ವಿಗ್ರಹ ವಾಕ್ಯವನ್ನು ದೊರಕುತ್ತದೆ. ಇನ್ನು ಪದಗಳು ಸೇರುವಾಗ ಅವುಗಳ ನಡುವಿನ ಪ್ರತ್ಯಯಗಳಾಗಲಿ ವಿವರಣೆಯ ಮಾತುಗಳಾಗಲಿ ಬಿಟ್ಟು ಹೋಗುತ್ತದೆ. ನೋಡಿ ಫ್ರೆಂಡ್ಸ್, ಸಮಾಸ ಪದ ಮೊದಲ ಪದವ ಅಂದ್ರೆ ಪದಗಳು ಒಂದು ಪದಗಳು ಸೇರುವಾಗ ಅದು ಅವುಗಳ ನಡುವಿನ ಪ್ರತ್ಯಯಗಳು ಬಿಟ್ಟು ಹೋಗ್ತವೆ ಅಂತ ಅರ್ಥ. ಇನ್ನು ಸಮಾಸ ಪದದ ಮೊದಲ ಪದವನ್ನು ಪೂರ್ವ ಪದವೆಂದು, ನಂತರದ ಪದವನ್ನು ಉತ್ತರ ಪದವೆಂದು ಕರೆಯಲಾಗುತ್ತದೆ. ಯಾವುದೇ ಒಂದು ಸಂಧಿಯಾಗ್ಲಿ ಒಂದು ಸಮಾಸ ಆಗ್ಲಿ ನಾವು ಬಿಡಿಸೋದು ಯಾವ ರೀತಿಯಪ್ಪ ಅಂದ್ರೆ ಪೂರ್ವ ಮತ್ತು ಉತ್ತರಲಿಂದಾನೇ ಬಿಡಿಸ್ತೀವಿ. ಅದೇ ರೀತಿಯಾಗಿ ಈ ಸಮಾಸನು ಕೂಡ ನಾವು ಯಾವ ರೀತಿ ಬಿಡಿಸ್ತೀವಿ, ಮೊದಲು ಪೂರ್ವ ಪದವನ್ನು ಬಿಡಿಸಿ ಆ ನಂತರ ಉತ್ತರ ಪದನ ಬಿಡಿಸ್ತೀವಿ. ಒಂದು ಉದಾಹರಣೆ ತೋರಿಸ್ತೀನಿ ನೋಡ್ರಿ. ಅರಮನೆ ಇಸ್ ಈಕ್ವಲ್ ಟು ಅರಸನ ಅಧಿಕ್ ಮನೆ. ಅಂದ್ರೆ ಅರಮನೆ ಅಂದ್ರೆ ಇಲ್ಲಿ ಸಮಾಸ ಆಗುತ್ತೆ, ಅದು ಸಮಾಸ ಆಗುತ್ತೆ. ಇನ್ನು ಅರಸನ ಅಂದ್ರೆ ಅದು ಪೂರ್ವ ಪದ, ಮನೆ ಅಂದ್ರೆ ಉತ್ತರ ಪದ ಆಗುತ್ತೆ. ಈ ತರ ಬಿಡಿಸ್ಬೇಕು, ಇದೇ ನಾವು ಸಮಾಸ ಎಂದು ಕರಿತೀವಿ. ಇನ್ನು ನಾವು ಸಮಾಸದಲ್ಲಿ ಎಷ್ಟು ಪ್ರಕಾರಗಳದಾವ ಅಂದ್ರೆ ಸಮಾಸದಲ್ಲಿ 8 ಪ್ರಕಾರಗಳಿವೆ. ಅವುಗಳು ಯಾವಪ್ಪ ಅಂದ್ರೆ ಫಸ್ಟ್ ಬಂದ್ಬಿಟ್ಟು ತತ್ಪುರುಷ ಸಮಾಸ, ಸೆಕೆಂಡ್ ಒನ್ ಬಂದ್ಬಿಟ್ಟು ಕರ್ಮಧಾರಯ ಸಮಾಸ, ಥರ್ಡ್ ಒನ್ ಬಂದ್ಬಿಟ್ಟು ಕ್ರಿಯಾ ಸಮಾಸ, ಮೂರನೇದು ಬಂದ್ಬಿಟ್ಟು ಕ್ರಿಯಾ ಸಮಾಸ, ನಾಲ್ಕನೇದು ಬಂದ್ಬಿಟ್ಟು ದ್ವಂದ್ವ ಸಮಾಸ, ಐದನೇದು ಬಂದ್ಬಿಟ್ಟು ದ್ವಿಗು ಸಮಾಸ, ಆರನೇದು ಬಂದ್ಬಿಟ್ಟು ಬಹುವ್ರೀಹಿ ಸಮಾಸ, ಏಳನೇದು ಬಂದ್ಬಿಟ್ಟು ಅಂಶಿ ಸಮಾಸ, ಇನ್ನು ಎಂಟನೇದು ಬಂದ್ಬಿಟ್ಟು ಯಾವ್ದಪ್ಪ ಅಂದ್ರೆ ಗಮಕ ಸಮಾಸ. ಈಗ ಒಂದೊಂದನ್ನ ನೋಡ್ತಾ ಹೋಗೋಣ. ತತ್ಪುರುಷ ಸಮಾಸ ಅಂದ್ರೆ ಏನಂತ ನೋಡೋಣ. ತತ್ಪುರುಷ ಸಮಾಸ ಎರಡೂ ನಾಮಪದಗಳು ಸೇರಿ ಸಮವಾಗುವಾಗ ಉತ್ತರ ಪದದ ಅರ್ಥವು ಪ್ರಧಾನವಾದರೆ ಅದನ್ನು ತತ್ಪುರುಷ ಸಮಾಸ ಎನ್ನುತ್ತೇವೆ. ಅಂದ್ರೆ ಎರಡು ನಾಮಪದಗಳು ಸೇರಿ ಸಮಾಸವಾದಾಗ ಅಲ್ಲಿ ಉತ್ತರ ಪದ ಏನಾಗಿರ್ಬೇಕು ಅಂದ್ರೆ ಪ್ರಧಾನವಾಗಿರ್ಬೇಕು. ಅಂತದಕ್ಕ ನಾವು ಏನಂತೀವಿ, ತತ್ಪುರುಷ ಸಮಾಸ ಅಂತೀವಿ. ಯಾವ ತರಪ್ಪ ಅಂದ್ರೆ ಉತ್ತರ ಪದ ಅಂದ್ರೆ ಇಲ್ಲಿ
ಇಲ್ಲಿ ಏನಾಗಿರ್ಬೇಕಪ್ಪ ಅಂದ್ರೆ ಇಲ್ಲಿ ಪ್ರಧಾನವಾಗಿ ಬಂದಿರ್ಬೇಕು. ಅಂತದ್ಕ ನಾವೇನಂತೀವಿ ತತ್ಪುರುಷ ಸಮಾಸ ಅಂತೀವಿ. ನೋಡಿ ಫ್ರೆಂಡ್ಸ್, ಈಗ ತತ್ಪುರುಷ ಸಮಾಸ ಉದಾಹರಣೆ ಬಿಡಿಸಿ ನೋಡವ್ರೆ ಅಂದ್ರೆ ಎಲ್ಲರಿಗೆ ಅರ್ಥ ಆಗುತ್ತೆ. ಈ ಸಂಜೆ ಗೆಂಪು ಅನ್ನೋದು ಒಂದು ತತ್ಪುರುಷ ಸಮಾಸ ಆಗಿರುತ್ತೆ. ಅದನ್ನ ನಾವು ಬಿಡಿಸಿದಾಗ ಸಂಜೆಯ ಅದಿ ಕೆಂಪು. ನೋಡಿ, ಇದು ಪೂರ್ವ ಪದ, ಇದು ಯಾವ ಪದ? ಇದು ಉತ್ತರ ಪದ. ಇಲ್ಲಿ ನಮ್ಗೆ ಏನ್ ನೋಡ್ಬೇಕಪ್ಪ ಅಂದ್ರೆ ಇಲ್ಲಿ ಪ್ರಧಾನವಾಗಿರ್ತಕ್ಕಂಥ ಒಂದು ಪದ ಆಗಿದೆ ಕೆಂಪು. ಈ ರೀತಿ ಬಿಡಿಸ್ಬೇಕು. ಇನ್ನು ಎರಡನೇದು ನೋಡಮ್ರಿ, ತಲೆನೋವು ಈಕ್ವಲ್ ಟು ತಲೆಯಲ್ಲಿ ಅಧಿಕ್ ನೋವು. ನೋಡಿ, ಈ ತಲೆನೋವು ತಲೆಯಲ್ಲಿ ಅಧಿಕ್ ನೋವು ಇದು ಬಹಳ ಎಕ್ಸಾಮ್ ನಲ್ಲಿ ಬಂದಿರ್ತಕ್ಕಂತ ಪ್ರಶ್ನೆ. ಈ ಒಂದು ಕಡ್ಡಾಯ ಪರೀಕ್ಷೆಗೆ ಬಂದ್ರು ಬರಬಹುದು. ಇದನ್ನ ಚೆನ್ನಾಗಿ ನೋಡ್ಕೊಳ್ಳಿ. ಹಾಗೆ ಈ ಒಂದು ಬಿಡಿಸಿರ್ತಕ್ಕಂತ ಪದಗಳನ್ನ ನೀವು ನೋಟ್ ಮಾಡ್ಕರಿ. ನೋಟ್ ಮಾಡ್ಕಂದ್ರೆ ಯಾವಾಗಾದ್ರೂ ನೋಡಿದ್ರೆ ನಮ್ಗೆ ಬಹಳ ಸುಲಭ ಆಗ್ತಂದು ಹೇಳ್ಬಹುದು. ಇನ್ನು ಬೆಟ್ಟದಾವರೆ ಈಕ್ವಲ್ ಟು ಬೆಟ್ಟದ ಅಧಿಕ್ ತಾವರೆ. ಈ ಬೆಟ್ಟದಾವರೆ ಕೂಡ ಎಕ್ಸಾಮ್ ನಲ್ಲಿ ಬಂದಿದೆ. ಬೆಟ್ಟದಾವರೆ ಇದು ಬಹಳ ಎಕ್ಸಾಮ್ ದಲ್ಲಿ ಬಂದಿರ್ತಕ್ಕಂತ ಒಂದು ಬೆಟ್ಟದಾವರೆ ಪದ ಬಹಳ ಇಂಪಾರ್ಟೆಂಟ್ ಅಂತಾನೆ ಹೇಳ್ಬಹುದು. ಈ ಒಂದು ತತ್ಪುರುಷ ಸಮಾಸಕ್ಕೆ ಇನ್ನು ಕೆಲವು ಉದಾಹರಣೆಗಳನ್ನ ಹೇಳ್ತೀನಿ, ಬೇಕಿದ್ರೆ ನೋಟ್ ಮಾಡ್ಕೊಳ್ಳಿ. ಕಲ್ಲು ಹಾಸಿಗೆ, ಕಲ್ಲಿನ ಅಧಿಕ್ ಹಾಸಿಗೆ. ಇನ್ನು ತೇರು ಮರ, ತೇರಿಗೆ ಅಧಿಕ್ ಮರ. ಅಗಲು ಗನಸು, ಇದನ್ನ ಬಿಡಿಸಿ ನಮ್ಗೆ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಅಗಲು ಗನಸು ಇದು ಬಿಡಿಸಿ ನಮ್ಗೆ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಇನ್ನು ಎರಡನೇದ ನೋಡೋಣ. ಎರಡನೇದು ಯಾವ್ದಪ್ಪ ಅಂದ್ರೆ ಕರ್ಮಧಾರಯ ಸಮಾಸ. ಸಮಾಸ ಪೂರ್ವೋತ್ತರ ಪದಗಳು ಲಿಂಗ ವಚನ ವಿಭಕ್ತಿಗಳಿಂದ ಸಮಾನವಾಗಿದ್ದು ವಿಶೇಷಣ ವಿಶೇಷ ಸಂಬಂಧದಿಂದ ಕೂಡಿ ಆಗುವ ಸಮಸ್ಯೆ. ಕರ್ಮಧಾರಯ ಸಮಸ್ಯೆ ಏನಪ್ಪಾ ಅಂದ್ರೆ ಪೂರ್ವೋತ್ತರ ಪದಗಳು ಲಿಂಗ ವಚನ ಪ್ರತ್ಯಯ ಅಂದ್ರೆ ವಿಭಕ್ತಿ ಪ್ರತ್ಯಯ, ವಿಭಕ್ತಿ ಪ್ರತ್ಯಯ ಸಮಾನಾಗಿ ಇದ್ದು ಇಲ್ಲಿ ವಿಶೇಷಣ ವಿಶೇಷ ಸಂಬಂಧದಿಂದ ಕೂಡಿ ಆಗುವ ಸಮಸ್ಯೆಗೆ ನಾವೇನಂತೀವಿ ಕರ್ಮಧಾರಯ ಸಮಾಸ ಅಂತೀವಿ. ಆದ್ರೆ ಇಲ್ಲಿ ಏನಪ್ಪಾ ಅಂದ್ರೆ ಉತ್ತರ ಪದವು ಇಲ್ಲಿ ಪ್ರಧಾನವಾಗಿರ್ತಕ್ಕಂತ ಪದ. ಇದಕ್ಕೆ ಉದಾಹರಣೆ ನೋಡೋಣ. ಕೆಂಪಾದ ಅಧಿಕ್ ತಾವರೆ ಈಕ್ವಲ್ ಟು ಕೆಂದ ದಾವರೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಏನಪ್ಪಾ ಅಂದ್ರೆ ಇದು ಒಂದು ಸಮಾಸ, ಕರ್ಮಧಾರಯ ಸಮಾಸ. ಈಗ ನಾವು ಬಿಡಿಸಿದಾಗ ಏನ್ ಬರುತ್ತೆ? ಕೆಂಪಾದ ಅಧಿಕ್ ತಾವರೆ ಆಗಿ ಬರುತ್ತೆ. ಇನ್ನು ಕಾರ್ಮೋಡ, ಕರಿದು ಅಧಿಕ್ ಮೋಡ ಕಾರ್ಮೋಡ. ಇದು ಅಧಿಕ್ ಮಾವು ಈಕ್ವಲ್ ಟು ಇಮ್ಮಾವು. ಈ ರೀತಿ ನಾವು ಬಿಡಿಸ್ಬೇಕಾಗುತ್ತೆ ಈ ಕರ್ಮಧಾರಯ ಸಮಾಸಕ್ಕೆ. ಇನ್ನು ಕೆಲವು ಉದಾಹರಣೆ ಕೊಡ್ತೀನಿ, ನೋಟ್ ಮಾಡ್ಕೊರಿ. ಕಮಲ ಮುಖ, ಕಮಲವು ಅಧಿಕ್ ಕಮಲದಂತೆ ಬಿಡಿಸಿದಾಗ ಈ ರೀತಿಯಾಗಿ ಬರುತ್ತೆ. ಈ ಹಳೆಗನ್ನಡನ ಬಿಡಿಸಿ. ಹಳೆಗನ್ನಡ ಅನ್ನೋದು ಈ ಒಂದು ಕರ್ಮಧಾರಯ ಸಮಾಸಕ್ಕೂ ಉದಾಹರಣೆಯಾಗಿ ಬರುತ್ತೆ. ಇನ್ನು ಹಳೆಗನ್ನಡ ಅನ್ನೋದು ಆದೇಶ ಸಂಧಿಗೂ ಬರುತ್ತೆ. ಇದನ್ನ ನೀವು ನೆನಪಿನಲ್ಲಿ ಇಟ್ಕೊಳ್ಳಿ. ನಮ್ಗೆ ಯಾವ್ದಪ್ಪ ಅಂದ್ರೆ ಇದು ಹಳೆಗನ್ನಡ ಬಂದ್ರೆ ಈ ಒಂದು ಕರ್ಮಧಾರಯ ಸಮಾಸ ಆದೇಶ ಬರುವುದಿಲ್ಲ, ಒಂದೇ ಬರುತ್ತೆ. ಅದನ್ನ ನಾವು ನೆನಪಿನಲ್ಲಿ ಇಟ್ಕೊಂಡು ಗುರುತಿಸ್ಬೇಕು. ಯಾಕಪ್ಪ ಅಂದ್ರೆ ಹಳೆಗನ್ನಡ ಬಹಳ ಸಾರಿ ಕೊಡ್ತಾರೆ. ಯಾಕಂದ್ರೆ ಎರಡು ಕಡೆ ಬರೋದ್ರಿಂದ ನೋಡೋಣ ಅಂತ ವಯಸ್ಸಿಂದು ಕೊಟ್ರು ಕೊಡ್ಬೋದು. ಅದಕ್ಕಾಗಿ ಹಳೆಗನ್ನಡ ಬಂದ್ರೆ ಆದೇಶ ಬಂದಿರುತ್ತೆ, ಇಲ್ಲಪ್ಪ ಅಂದ್ರೆ ಕರ್ಮಧಾರಯ ಬಂದಿರುತ್ತೆ. ಗುರುತಿಸ್ಬೇಕಾಗುತ್ತೆ ನಾವು ಕರ್ಮಧಾರಯ ಸಮಾಸ ಅಂತ. ಇನ್ನು ಮೂರನೇದು ಕ್ರಿಯಾ ಸಮಾಸ. ಪೂರ್ವ ಪದದಲ್ಲಿ ದ್ವಿತೀಯ ವಿಭಕ್ತಿಯ ನಾಮಪದ ಇದ್ದು ಉತ್ತರ ಪದದಲ್ಲಿ ಕ್ರಿಯಾಪದ ಅಥವಾ ಕೃದಂತವಿದ್ದು ಸಮಾಸವಾದರೆ ಅದನ್ನ ಏನಂತೀವಿ ನಾವು? ಕ್ರಿಯಾ ಸಮಾಸ ಅಂತೀವಿ. ಕ್ರಿಯಾ ಸಮಾಸ ಅಂದ್ರೆ ಏನಿಲ್ಲ, ಕ್ರಿಯೆ ಅಂದ್ರೆ ಏನಪ್ಪಾ ಅಂದ್ರೆ ನಾವು ಮಾಡ್ತಕ್ಕಂತ ಒಂದು ಕೆಲಸ ಏನ್ ತೋರಿಸ್ತದ ಅನ್ನೋದೇ ಒಂದು ಕ್ರಿಯೆ ಆಗಿರುತ್ತೆ. ಅದನ್ನೇ ನಾವು ಹೇಳ್ಬೇಕು. ಏನಪ್ಪಾ ಅಂದ್ರೆ ಇಲ್ಲಿ ಪೂರ್ವದಲ್ಲಿ ದ್ವಿತೀಯ
ವಿಭಕ್ತಿ. ದ್ವಿತೀಯ ವಿಭಕ್ತಿ ಅಂದ್ರೆ ಯಾವುದು? ಇಂದ ಅಂತೀವಿ ನೋಡ್ರಿ, ಅದು ನಮ್ಗೆ ಇದ್ರೆ ಉತ್ತರ ಪದದಲ್ಲಿ ಕ್ರಿಯಾಪದದ ಅಥವಾ ಕೃತಕವಿದ್ದು ಸಮಾಸವಾದ್ರೆ ಅದು ಕ್ರಿಯಾ ಸಮಾಸ ಅಂತೀವಿ. ಉದಾಹರಣೆ ನೋಡೋಣ ನೋಡಿ. ತಲೆ ಮುಟ್ಟು. ಇಲ್ಲಿ ತಲೆ ಮುಟ್ಟು ಅನ್ನೋದ್ರಲ್ಲಿ ನಮ್ಗೆ ಏನನ್ನು ಕ್ರಿಯೆ ತೋರ್ಸ್ಲಕ್ಕಪ್ಪ ಅಂದ್ರೆ ಮುಟ್ಟು ಅನ್ನೋದು ನಮ್ಗೆ ಕ್ರಿಯಾಪದ ಆಗಿರ್ತದೆ. ಅಂದ್ರೆ ನಾವು ಏನ್ ಮಾಡ್ತೀವಿ ಅನ್ನೋದನ್ನ ತೋರ್ಸೋದು ಒಂದು ಕ್ರಿಯಾ. ಈಗ ನಾನು ಏನ್ ಮಾಡ್ತಿದ್ದೀನಿ, ನಾನ್ ನಿಮ್ಗೆ ಇದು ಏನಪ್ಪಾ ಅಂತ ಹೇಳ್ಕೊಡ್ತಾ ಇದ್ದೀನಿ ಅಂದ್ರೆ ಹೇಳುವುದಕ್ಕೆ ಅದು ನಾವು ಕ್ರಿಯಾಪದ ಅಂತೀವಿ. ಅವನು ನಡೆಯುತ್ತಾನೆ, ಅಲ್ಲಿ ನಮ್ಗೆ ಕ್ರಿಯಾಪದ ಯಾವ್ದು ತೋರಿಸ್ತದೆ? ಅವನು ನಡಿತಕ್ಕಂತ ಒಂದು ದಾರಿ ನಡೆಯೋದು ನಮ್ಗೆ ಕ್ರಿಯಾಪದನ ತೋರಿಸ್ತದೆ. ಇಲ್ಲಿ ನಮಗೆ ತಲೆ ಮುಟ್ಟು, ತಲೆಯನ್ನು ಅದಿಕ್ ಮುಟ್ಟು ಅನ್ನೋಗಿಲ್ಲಿ ನಾವು ಕ್ರಿಯಾ ಸಮಾಸವನ್ನು ನೋಡ್ತೀವಿ. ಅದಕ್ಕೆ ನಮ್ಗೆ ಹೇಳಿರೋದು ಉತ್ತರ ಪದದಲ್ಲಿ ಕ್ರಿಯಾಪದ ಅಥವಾ ಕೃತಕ ಒಂದು ಬರುತ್ತದೆ ಅಂತ ಇದನ್ನ ನಾವು ಹೇಳ್ಬಹುದು. ಇಲ್ಲಿ ನೀರು ಉಣಿಸು, ನೀರನ್ನು ಅದಿಕ್ ಉಣಿಸು, ಇದು ನಮಗೆ ಕ್ರಿಯಾಪದ ಆಗುತ್ತೆ. ಕೈ ಇಡಿ, ಕೈಯನ್ನು ಅದಿಕ್ ಇಡಿ, ಇದು ನಮಗೆ ಕ್ರಿಯಾ ಸಮಾಸ ಆಗುತ್ತೆ. ಬಹಳ ಸುಲಭವಾದಂತ ಒಂದು ಕ್ರಿಯಾ ಸಮಾಸ ಆಗಿರುತ್ತೆ. ನಮ್ಗೆ ಯಾವುದೇ ಒಂದು ಯಾಕಪ್ಪ ಅಂದ್ರೆ ನಾವು ಕ್ರಿಯಾ ಸಮಾಸ ಅಂದ್ರೆ ಅಲ್ಲಿ ನಾವು ಕ್ರಿಯೆನ ನೋಡಿದ್ರೆ ಸಾಕು, ಇದು ಕ್ರಿಯಾ ಸಮಾಸ ಅಂತ ನಾವು ಸುಲಭವಾಗಿ ಗುರುತಿಸಬಹುದು. ಇದಕ್ಕೆ ನೋಡ್ರಿ ಇನ್ನ ಒಂದೆರಡು ಉದಾಹರಣೆ. ತಲೆಗೊಡುವು, ಇದನ್ನ ಬಿಡಿಸಿ ನಮಗೆ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಕಣ್ಮುಚ್ಚಿ, ಮುಚ್ಚಿ ಅನ್ನೋದಕ್ಕೆ ನಾಲ್ಕನೇದಾಗಿ ದ್ವಂದ್ವ ಸಮಾಸ. ಎರಡು ಅಥವಾ ಅನೇಕ ನಾಮಪದಗಳು ಸಹ ಯೋಗ ತೋರುವಂತೆ ತೋರಿ ಎಲ್ಲಾ ಪದಗಳ ಅರ್ಥವು ಪ್ರಧಾನವುಳ್ಳ ಸಮಾಸಕ್ಕೆ ದ್ವಂದ್ವ ಸಮಾಸ ಎನ್ನುತ್ತಾರೆ. ಇಲ್ಲಿ ಸಮಾಸವಾಗುವಲ್ಲಿ ಆ ಎಲ್ಲಾ ಪದಗಳು ಮುಖ್ಯವಾಗಿದ್ದರೆ ಅದು ದ್ವಂದ್ವ ಸಮಾಸವಾಗುತ್ತದೆ. ಈ ದ್ವಂದ್ವ ಸಮಾಸ ಅಂದ್ರೆ ಏನಪ್ಪಾ? ಎರಡು ಅಥವಾ ಅನೇಕ ಪದಗಳನ್ನ ನಾವು ಅದ್ರ ಜೊತೆನೆ ಸೇರಿಸ್ಕೊಂಡು ಅಲ್ಲಿ ತೋರುವ ಎಲ್ಲಾ ಪದಗಳಿಗೆ ಅದ್ರ ಏನ್ ಮಾಡ್ತದಪ್ಪ ಅರ್ಥ ಅಂದ್ರೆ ಒಂದು ಪ್ರಧಾನವುಳ್ಳ ಒಂದು ಅರ್ಥವನ್ನು ಮಾಡಿಕೊಂಡು ಅದು ಏನ್ ಮಾಡ್ತದಪ್ಪ ಅಂದ್ರೆ ಸಮಾಸಕ್ಕೊಂದು ದ್ವಂದ್ವ ಸಮಾಸ. ಆ ಅರ್ಥಗಳನ್ನು ಕೂಡಿಸಿ ಒಂದು ಪ್ರಧಾನ ಉಳ್ಳೋದಾಗಿ ಮಾಡ್ತಕ್ಕಂಥದ್ದೇ ಒಂದು ಯಾವ ಸಮಾಸಪ್ಪ ಅಂದ್ರೆ ಅದು ದ್ವಂದ್ವ ಸಮಾಸ ಆಗುತ್ತೆ. ಇಲ್ಲಿ ಸಮಾಸವಾಗುವಲ್ಲಿ ಆ ಎಲ್ಲಾ ಪದಗಳು ಮುಖ್ಯವಾಗಿದ್ದರೆ ಅದು ಅಂದ್ರೆ ಇಲ್ಲಿ ನೋಡ್ರಿ, ಅಲ್ಲಿ ಎಲ್ಲಾ ಪದಗಳು ಮುಖ್ಯವಾಗಿದ್ರೆ ಮಾತ್ರ ಅದು ಒಂದು ದ್ವಂದ್ವ ಸಮಾಸ ಎಂದು ನಾವು ಹೇಳ್ಬಹುದು. ಈ ಒಂದು ದ್ವಂದ್ವ ಸಮಾಸಕ್ಕೆ ಉದಾಹರಣೆ ನೋಡೋಣ. ಧನವು ಅಧಿಕ್ ಧಾನ್ಯವು = ಧನಧಾನ್ಯಗಳು. ಕೃಷ್ಣನು ಅಧಿಕ್ ಅರ್ಜುನನು, ಕೃಷ್ಣ ಅರ್ಜುನರು. ನೋಡಿ ಫ್ರೆಂಡ್ಸ್, ಇಲ್ಲಿ ಏನಪ್ಪಾ ದ್ವಂದ್ವ ಸಮಾಸ ಅಂದ್ರೆ ಎರಡು ಅಥವಾ ಅನೇಕ ಒಂದು ಪದಗಳನ್ನು ಸಹ ಸೇರಿಸಿಕೊಂಡು ನಮಗೆ ತೋರಿಸ್ತಕ್ಕಂತ ಒಂದು ಎಲ್ಲಾ ಪದಗಳ ಅರ್ಥ ಏನಾಗಿರ್ಬೇಕು? ಪ್ರಧಾನವುಳ್ಳ ಒಂದು ಅಕ್ಷರ ಅಂದ್ರೆ ಪ್ರಧಾನವುಳ್ಳ ಒಂದು ಪದಗಳನ್ನ ಸೇರಿಸಿಕೊಂಡು ನಮ್ಗೆ ದ್ವಂದ್ವ ಸಮಾಸವನ್ನು ಹೇಳ್ತದೆ. ಅದು ಇಲ್ಲಿ ಎಲ್ಲಾದು ನಮ್ಗೆ ಪ್ರಧಾನವಾಗಿರ್ತಕ್ಕಂಥದ್ದೇ. ನೋಡಿ ಫ್ರೆಂಡ್ಸ್, ಧನವು ಅಧಿಕ್ ಧಾನ್ಯವು, ಧನಧಾನ್ಯಗಳು ಅಂತೀವಿ ನೋಡ್ರಿ. ನಾವು ಧನಧಾನ್ಯಗಳು ಅನ್ನೋದೇ ಇಲ್ಲಿ ನಾವು ಬಿಡಿಸಿದಾಗ ಈ ರೀತಿ ಬರುತ್ತೆ. ಅರ್ಜುನ ಅಂದ್ರೆ ಕೃಷ್ಣ ಅರ್ಜುನರು ಅಂತೀವಿ ನೋಡ್ರಿ, ಅದನ್ನ ನಾವು ಬಿಡಿಸಿದಾಗ ನಾವು ಕೃಷ್ಣ ಅಧಿಕ್ ಅರ್ಜುನನು ಅಂತ ನಾವು ಕಾಣ್ತೀವಿ. ಇನ್ನೊಂದೆರಡು ಉದಾಹರಣೆ ಕೊಡ್ಲ. ಗಿಡವು ಮರವು ಬಳ್ಳಿಯು, ಗಿಡ ಮರ ಬಳ್ಳಿಯು, ಈ ರೀತಿ ನಾವು ಜೋಡಿಸಿಕೊಂಡು ಹೋಗಿ ನಮ್ಗೆ ಪ್ರಧಾನವುಳ್ಳ ಒಂದು ಅಕ್ಷರನ ಕೊಡ್ತದೆ. ಇನ್ನು ಐದನೇದಾಗಿ ನೋಡಬ್ರಿ, ದ್ವಿಗು ಸಮಾಸ. ಪೂರ್ವ ಪದವು ಸಂಖ್ಯಾವಾಚಕವಾಗಿದ್ದು ಉತ್ತರ ಪದದಲ್ಲಿರುವ ನಾಮಪದದೊಡನೆ ಸೇರಿ ಆಗುವ ಸಮಾಸವೇ ದ್ವಿಗು ಸಮಾಸ. ನೋಡಿ ಫ್ರೆಂಡ್ಸ್, ಇಲ್ಲಿ ಪೂರ್ವ ಪದದ ಸಂಖ್ಯಾವಾಚಕವಾಗಿದ್ದು ಉತ್ತರ ಪದದಲ್ಲಿರುವ ನಾಮಪದಗಳಲ್ಲಿ ಸೇರಿ ಆಗುವ ಸಮಾಸವೇ ದ್ವಿಗು ಸಮಾಸ. ಇದು ಏನಪ್ಪಾ ಅಂದ್ರೆ ಬಹಳ ಸುಲಭವಾಗಿರ್ತಕ್ಕಂಥ ಒಂದು ದ್ವಿಗು ಸಮಾಸ ಏನಪ್ಪಾ ಅಂದ್ರೆ ನಾವು ಕ್ರಿಯೆ ಸಮಾಸ ಯಾವ ರೀತಿ ನೋಡಿದ್ವಲ್ಲ ಅದೇ ರೀತಿ ನಾವು ಇದು ದ್ವಿಗು ಸಮಾಸದಲ್ಲಿ ಕೂಡ ಕಾಣ್ತೀವಿ. ಯಾವ ತರಪ್ಪ ಅಂದ್ರೆ ನಾವು ಇದು ಸಂಖ್ಯಾವಾಚಕ ಅಂದ್ರೆ 1 2 3 4 5 ಇರ್ತಕ್ಕಂಥ ಒಂದು ಸಂಖ್ಯಾವಾಚಕವನ್ನು ಸೇರಿಸಿಕೊಂಡು ಒಂದು ತೋರ್ತಕ್ಕಂಥದ್ದು ಇಲ್ಲಿ ಉತ್ತರ ಪದದಲ್ಲಿ ಇರುತ್ತೆ. ಯಾವ ತರ ಅಂದ್ರೆ ಬಿಡಿಸ್ತೀನಿ ನೋಡಿ. ಇಮ್ಮಡಿ ಅಧಿಕ್, 2 ಅಧಿಕ್ ಮಡಿ. ಇಲ್ಲಿ ನೋಡಿ ಫ್ರೆಂಡ್ಸ್, ಇಲ್ಲಿ ಉತ್ತರ ಪದದಲ್ಲಿ ಒಂದು ಪ್ರಧಾನವಾಗಿರ್ತಕ್ಕಂಥದ್ದಕ್ಕೆ ಸೇರಿಸಿ ಒಂದು ಸಂಖ್ಯಾವಾಚಕ, ಇದು ಸಂಖ್ಯಾವಾಚಕ ಸೇರಿ ಆಗೋದೇ ನಮ್ಗೆ ದ್ವಿಗು ಸಮಾಸ ಎಂದು ಹೇಳ್ತೀವಿ. ಇಮ್ಮಡಿ ಅಂದ್ರೆ 2 ಅಧಿಕ್ ಮಡಿ ಆಗುತ್ತೆ. ಇನ್ನು ಮುಮ್ಮಡಿ ಅಂದ್ರೆ 3 ಅಧಿಕ್ ಮಡಿ. ಇಕ್ಕಲ ಅಧಿಕ್ 2 ಅಧಿಕ್ ಕೆಲ ಬರುತ್ತೆ. 2 ಉದಾಹರಣೆ ಹೇಳ್ತೀನಿ. ದಶಮುಖ, ದಶ ಅಧಿಕ್ ಮುಖ ಆಗಿರುತ್ತೆ. ಸಂಸ್ಕೃತ ಶಬ್ದಗಳು ಅಂದ್ರೆ
ಸಪ್ತವಾದ ಅಧಿಕ್ ಸಾಗರ ಸಪ್ತ ಸಾಗರವಾಗುತ್ತೆ. ಇನ್ನು ಪಂಚಾಂಗಗಳಾದ ಅಂಗ ಪಂಚಾಂಗ ಈ ತರ ಬಿಡಿಸಿದಾಗ ನಾವು ಇದು ಒಂದು ಸಂಸ್ಕೃತ ಪದಗಳು, ಇದ್ರಲ್ಲೇ ಬರ್ತಕ್ಕಂತ ಒಂದು 2 ಪದಗಳು. 6ನೇದಾಗಿ ಯಾವ್ದು ನೋಡಮ್ರಿ, ಬಹುರ್ವಿ ಸಮಾಸನ ನೋಡಮ್ಮ. ಇನ್ನು 2 ಅಥವಾ ಹೆಚ್ಚು ಪದಗಳು ಸೇರಿ ಸಮಾಸವಾಗುವಾಗ ಆ ಪದಗಳ ಅರ್ಥ ಮುಖ್ಯವಾಗದೆ ಬೇರೊಂದು ಪದದ ಅರ್ಥ ಪ್ರಧಾನವಾಗಿ ಬರುವುದಕ್ಕೆ ಬಹುರ್ವಿ ಸಮಾಸ ಎಂದು ಹೆಸರು. ನೋಡಿ ಫ್ರೆಂಡ್ಸ್, ಇಲ್ಲಿ 2 ಅದಕ್ಕ ಹೆಚ್ಚು ಪದಗಳು ಸೇರಿ ಸಮಾಸ ಆಗುವಾಗ ಆ ಪದಗಳ ಅರ್ಥ ಮುಖ್ಯವಾಗದೆ ಬೇರೊಂದು ಪದದ ಅರ್ಥ ಪ್ರಧಾನವಾಗಿ ಬರುವುದಕ್ಕೆ ಏನಂತೀವಿ ನಾವು ಬಹುರ್ವಿ ಸಮಾಸ ಎಂದು ಕರಿತೀವಿ. ಅಂದ್ರೆ ಏನಪ್ಪ ಇದ್ರ ಅರ್ಥ ಅಂದ್ರೆ, ಒಂದು 2 ಪದಗಳು ಬಂದಾಗ ಅಲ್ಲಿ ಬೇರೆ ಒಂದು ಪದಗಳು ಪ್ರಧಾನವಾಗಿ ಬರುವುದಕ್ಕೆ 2 ಪದಗಳಲ್ಲಿದ್ದು ಅಲ್ಲಿ ಪ್ರಧಾನವಾಗಿ ಬರ್ತಕ್ಕಂತ ಪದಕ್ಕೆ ನಾವು ಈ ಒಂದು ಬಹುರ್ವಿ ಸಮಾಸ ಅಂತೀವಿ. ಯಾವ ರೀತಿಯಪ್ಪ ಅಂತಂದ್ರೆ, ಉದಾಹರಣೆ ನೋಡ್ರಿ, ಹಣೆಗಣ್ಣ = ಹಣೆಯಲ್ಲಿ ಅದೇ ಕಣ್ಣುಳ್ಳವ. ನೋಡಿ ಫ್ರೆಂಡ್ಸ್, ಎಷ್ಟು ಡಿಫ್ರೆಂಟ್ ಅಂತ ನೋಡ್ರಿ. ಇದು ಬಹುರ್ವಿ ಅಂದ್ರೆ ಪೂರ ಡಿಫ್ರೆಂಟ್ ಆಗಿರ್ತದೆ. ಈ ರೀತಿ ನಾವು ನೋಡ್ಬಹುದು. ಯಾವ ತರ ಬಿಡಿಸಿದ್ರೆ ಈ ತರ ಬರುತ್ತೆ. ಇನ್ನು 2ನೇದಾಗಿ ನೋಡ್ರಿ, ಮುಕ್ಕಣ್ಣ = 3 ಅಧಿಕ್ ಕಣ್ಣುಳ್ಳವ. ಅಂದ್ರೆ 3 ಕಣ್ಣುಳ್ಳತಕ್ಕಂತ ಒಂದು ಮುಕ್ಕಣ್ಣ ಅಂತಕ್ಕಂತ ಒಬ್ಬ ವ್ಯಕ್ತಿ. 2 ಉದಾಹರಣೆ ಕೊಡ್ಲಾ? ಇನ್ನ 2, ಕೆಂಕಣ ಕೆಂಪು ಅಧಿಕ್ ಕಣ್ಣುಳ್ಳವ. ಅಂದ್ರೆ ಕೆಂಪು ಕಣ್ಣುಳ್ಳತಕ್ಕಂತ ಒಬ್ಬ ವ್ಯಕ್ತಿ. ಇನ್ನು ಒಂದು 4-5 ಉದಾಹರಣೆಗಳು ನಿಮ್ಗೆ ಕೊಡ್ತೀನಿ, ಅದು ಬಿಡಿಸಿ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಪದ್ಮನಾಮ, ಚಕ್ರ ಪ್ರಾಣಿ, ಬಾಲನೇತ್ರ, ಪೋಲಿ. ಇನ್ನು 7ನೇದ್ ನೋಡಮ್ರಿ, ಅಂಶಿ ಸಮಾಸ. ಪೂರ್ವ ಪದವು ಅಂಶವಾಚಕವಾಗಿಯೂ ಉತ್ತರ ಪದವು ಅಂಶಿವಾಚಕವಾಗಿದ್ದು ಅಂಶಿ ನೋಡಿ ಫ್ರೆಂಡ್ಸ್, ಪೂರ್ವ ಪದದ ಅರ್ಥವು ಪ್ರಧಾನವಾಗಿರುವ ಸಮಾಸಕ್ಕೆ ಅಂಶಿ ಸಮಾಸ ಎನ್ನುವರು. ಇಲ್ಲಿ ಸಮಸ್ತ ಪದದಲ್ಲಿ ಪೂರ್ವ ಉತ್ತರ ಪದಗಳು ಹಿಂದು ಮುಂದಾಗುತ್ತವೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಪೂರ್ವ ಉತ್ತರ ಪದಗಳಲ್ಲಿ ಹಿಂದು ಮುಂದಾಗಿ ನಾವು ಕಾಣ್ತೀವಿ. ಅಂದ್ರೆ ಪೂರ್ವೋತ್ತರ ಪದಗಳು ಹಿಂದು ಮುಂದಾಗಿ ಬರುತ್ತವೆ. ಇನ್ನು ಉದಾಹರಣೆ ನೋಡೋಣ್ರಿ, ಕಾಲು = ಕಾಲಿನ ಅಧಿಕ್ ಅಡಿ, ತುದಿ ನಾಲಿಗೆ = ನಾಲಿಗೆಯ ತುದಿ. ನೋಡಿ, ಹಿಂದು ಮುಂದಾಗಿ ಬರ್ತಕ್ಕಂಥದ್ದೇ ಒಂದು ಅಂಶಿ ಸಮಾಸವಾಗಿರುತ್ತದೆ. ಇಲ್ಲಿ ಬರ್ತಕ್ಕಂಥ ಈ ರೀತಿ ಬರೋದಕ್ಕೆ ನಾವು ಅಂಶಿ ಸಮಾಸ ಎಂದು ಕರಿತೀವಿ. ಇನ್ನು ಗಮಕ ಸಮಾಸ ನೋಡೋಣ. ಈ ಗಮಕ 8ನೇ ಸಮಾಸವಾಗಿರೋದು. ಪೂರ್ವ ಪದವು ಸರ್ವನಾಮ ಕೃತಕಗಳಲ್ಲಿ ಒಂದಾಗಿದ್ದು ಉತ್ತರದಲ್ಲಿರುವ ನಾಮಪದದೊಡನೆ ಕೂಡಿ. ಪೂರ್ವ ಪದವು ಸರ್ವನಾಮ ಕೃತಕಗಳಲ್ಲಿ ಒಂದಾಗಿದ್ದು ಉತ್ತರದಲ್ಲಿರುವ ನಾಮಪದದೊಡನೆ ಕೂಡಿ ಆಗುವ ಸಮಾಸವನ್ನು ಗಮಕ ಸಮಾಸ ಎಂದು ಹೆಸರು. ನೋಡಿ, ಈ ಪೂರ್ವ ಪದದ ಸರ್ವನಾಮ ಕೃತಕ ಮತ್ತ ಅವೆರಡು ಒಂದಾಗಿದ್ದು ಉತ್ತರ ಪದದಲ್ಲಿ ಏನಾಗಿರ್ತದಪ್ಪ ಅಂದ್ರೆ ನಾಮಪದದೊಡನೆ ಕೂಡಿಗೆಸಿಂದ ಆಗ್ತಕ್ಕಂತ ಒಂದು ಸಮಾಸವೇ ಅದು ಗಮಕ ಸಮಾಸವಾಗಿ ಕಾಣುತ್ತೇವೆ. ಸರ್ವನಾಮ ಕೃತಕ ನಾಮಪದ 3 ಸೇರಿದ್ರೆ ಅದು ಒಂದು ಗಮಕ ಸಮಾಸ ಆಗ್ತದೆ. ಏನ್ ಫ್ರೆಂಡ್ಸ್? ಸರ್ವನಾಮ ಕೃತಕ ಮತ್ತು ನಾಮಪದ. ನೋಡ್ರಿ ಉದಾಹರಣೆ, ಆ ಹುಡುಗ = ಅವನು ಅಧಿಕ್ ಹುಡುಗ. ಇದು ಏನಪ್ಪಾ ಅಂದ್ರೆ ಅವನು ಅಂದ್ರೆ ಸರ್ವನಾಮ ಆಗುತ್ತೆ, ಹುಡುಗ ಅನ್ನೋದು ನಾಮಪದ ಆಗುತ್ತೆ. ನಾಮಪದ ಸರ್ವನಾಮ ಆಗಿ ಸೇರಿ ಮಾಡ್ತಕ್ಕಂಥದ್ದೇ ಒಂದು ಗಮಕ ಸಮಾಸ ಆಗುತ್ತೆ. ಇದು ಹುಡುಗ, ಇದು ಅವನು ಅಂದ್ರೆ ಸರ್ವನಾಮ, ಹುಡುಗ ಅಂದ್ರೆ ಒಂದು ನಾಮ. ಈ ರೀತಿ ಬರ್ತಕ್ಕಂಥದಕ್ಕೆ ನಾವು ಗಮಕ ಸಮಾಸ ಎಂದು ಕರಿತೀವಿ. ಇನ್ನು ಅರಳು ಮೊಗ್ಗು = ಅರಳುವುದು ಅಧಿಕ್ ಮೊಗ್ಗು, ಅರಳುವುದು. ಉಡುವುದು ಅಧಿಕ್ ದಾರ. ಕಡ್ಗೋಲು. ಇದನ್ನು ಬಿಡಿಸಿ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಇನ್ನು ನೋಡಿ ಫ್ರೆಂಡ್ಸ್, ಆ ಹರಿ ಸಮಾಸ ಅನ್ನೋದು ಇತ್ತು. ಈಗ ಹರಿ ಸಮಾಸ ಒಂದು ಯಾವುದಕ್ಕೆ ಹರಿ ಸಮಾಸ ಎದಕ್ಕೂ ಉಪಯೋಗ ಆಗ್ತಿಲ್ಲ ಎಂದು ಹರಿ ಸಮಾಸನ ತೆಗೆದಾಕಿದ್ರೆ, ಆದ್ರೂ ಕೂಡ ಅದು ಅಂದ್ರೆ ಏನು, ಅದರಲ್ಲಿ ಯಾವ ತರ ಬರ್ತವನ್ನ ನೋಡೋಣ.
ಕನ್ನಡ ಮತ್ತು ಸಂಸ್ಕೃತ ಪದ ಶಬ್ದಗಳನ್ನು ಸೇರಿಸಿ ಸಮಾಸ ಮಾಡುವುದು ವ್ಯಾಕರಣ ನಿಯಮಕ್ಕೆ ವಿರುದ್ಧವಾದದ್ದು. ಆ ರೀತಿ ಸಮಾಸ ಮಾಡಿದಾಗ ಅದನ್ನು ಹರಿಸಮಾಸ ಎನ್ನುವುದು. ಈ ಸಮಾಸದಲ್ಲಿ ಕನ್ನಡದ ಪದ ಮತ್ತು ಸಂಸ್ಕೃತ ಪದ ಸೇರಿ ಹರಿಸಮಾಸವಾಗುತ್ತದೆ. ಉದಾಹರಣೆ: ಭೂತಾಯಿ, ಮಲ್ಲಿಗೆ ಪುಷ್ಪ, ನೋವು, ಹೃದಯ ಬೇನೆ. ನೋಡಿ ಫ್ರೆಂಡ್ಸ್, ನಾವು ಯಾವ ತರಪ್ಪ ಅಂತಂದ್ರೆ ಒಂದು ಕನ್ನಡ ಸಂಸ್ಕೃತಿಗಳು ಸೇರಿ ನಮಗೂ ವ್ಯಾಕರಣ ಮಾಡಲು ಒಂದು ತಪ್ಪಾಗಿ ಬರತಕ್ಕಂತ ಒಂದು ಸಮಾಸ ಆದುದರಿಂದ ಹರಿಸಮಾಸ ತೆಗೆದಾಕ್ಬಿಟ್ಟದೆ. ಅದಕ್ಕೆ ನಾವು ಒಂದು ಎಕ್ಸಾಂಪಲ್ ನ ಗೊತ್ತಿರ್ಬೇಕು, ಆದ್ರೂ ಕೂಡ ಹೇಳಕ್ಕಾಗಲ್ಲ, ಬಂದ್ರು ಬರ್ಬಹುದು. ಇದಕ್ಕೆ ಭೂತಾಯಿ, ಮಲ್ಲಿಗೆ ಪುಷ್ಪ, ಶಿರೋನೋವು, ಹೃದಯ ಬೇನಿ ಈ ಒಂದು ಉದಾಹರಣೆ ಯಾಗಿರುತ್ತೆ. ಫ್ರೆಂಡ್ಸ್, ಧನ್ಯವಾದಗಳು. ಇವತ್ತಿನ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಹಾಗೆ ಈ ವಿಡಿಯೋನ ನಿಮ್ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದು ಮಾತ್ರ